ಸ್ವರ್ಗೀಯ ಯಾತ್ರೆ ಈ ದಿನದ ಪ್ರಾರ್ಥನೆ. ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಏಕೆ ಕೈಬಿಟ್ಟಿರುವೆ ಎಂದು ಶಿಲುಬೆಯಲ್ಲಿ 3 ಮೊಳೆಗಳಲ್ಲಿ ನೇತಾಡಿ ಪ್ರಾಣ ಬಿಟ್ಟ ನನ್ನ ಯೇಸುವೆ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ. ನನ್ನ ಪಾಪದ ಪರಿಹಾರಕ್ಕಾಗಿ, ನನ್ನ ದ್ರೋಹಗಳ ನಿಮಿತ್ತವಾಗಿ ನೀವು ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿರಿ. ಯೇಸುವೆ, ನಾನು ಪಾಪಿ. ನಿಮ್ಮ ದೇಹದಲ್ಲೆಲ್ಲ ಗಾಯಗಳು, ಆದರೆ ನನ್ನ ದೇಹದಲ್ಲಿ ಪಾಪಗಳು ಮಾತ್ರ ತುಂಬಿದೆ. ನಿಮ್ಮ ದೇಹದಿಂದ ಹರಿದು ಓಡುತ್ತಿರುವ ರಕ್ತ, ಆದರೆ ನನ್ನ ದೇಹದಿಂದ ಹರಿದು ಓಡುತ್ತಿರುವ ದ್ರೋಹ, ವೈರಾಗ್ಯ. ನನ್ನನ್ನು ಕ್ಷಮಿಸಿರಿ. ನಿಮ್ಮ ಒಂದೊಂದು ಕೊರಡೆ ಏಟುಗಳಿಗೂ ನನ್ನ ಪಾಪವೇ, ದ್ರೋಹವೇ ಕಾರಣ. ನಾನು ಸಹ ನೀವು ನನಗೆ ಕೊಟ್ಟಂತಹ ಪತಿ, ಪತ್ನಿ, ಬಂಧು, ಮಿತ್ರ, ಮಕ್ಕಳು, ನೆರೆಯವರು, ಯಾಚಕರು, ಪ್ರಸಂಗಿಗಳು ಎಲ್ಲರನ್ನೂ ಕ್ಯೂದಾಸನಂತೆ ಮುತ್ತಿಟ್ಟು ನಟಿಸಿ ವಂಚಿಸಿ ಹಿಡಿದುಕೊಟ್ಟಿದ್ದೇನೆ. ನನ್ನನ್ನು ಕ್ಷಮಿಸಿರಿ. ನಿಮ್ಮ ಘೋರ ಯಾತನೆಗಳಿಗೆ ನಾನೇ ಕಾರಣ. ನಿಮ್ಮ ಶಿಲುಬೆಯ ಬುಡದಲ್ಲಿ ಕುಳಿತು ಪಶ್ಚಾತ್ತಾಪದಿಂದ ನಾನು ಪಾಪಿ ಎಂದು ಒಪ್ಪಿಕೊಂಡು ಹೃದಯ ವೇದನೆಯಿಂದ ನನ್ನನ್ನು ಕ್ಷಮಿಸಿರಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ನೀವು ಬೆತ್ತಲೆಯ ಹಾಗೆ ತೂಗಲು ನಾನೇ ಕಾರಣ. ನನ್ನ ಕಣ್ಣುಗಳು ನಿಮ್ಮ ಯಾತನೆಯನ್ನು ನೋಡಲು ಆಗುತ್ತಿಲ್ಲ. ಯೇಸುವೆ, ನನ್ನನ್ನು ಕ್ಷಮಿಸಿರಿ. ಈ ಲೋಕದ ಸರ್ವ ಜನತೆಯನ್ನು ಕ್ಷಮಿಸಿರಿ. ಲೋಕದ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ ನೀವು ಯಜ್ಞದ ಕುರಿಮರಿಯಾದಿರಿ. ಯೇಸುವೆ, ನನ್ನ ಜೀವನದಲ್ಲಿ ನನಗೆ ಪರಿವರ್ತನೆಯನ್ನು ಕೊಡಿರಿ. ನಿಮಗೆ ಸಾಕ್ಷಿಯಾಗಿ ಬಾಳುವಂತೆ ನನ್ನನ್ನು ಮಾರ್ಪಡಿಸಿರಿ. ನಿಮ್ಮ ಒಂದೇ ಒಂದು ದೊಡ್ಡ ರಕ್ತ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ಈ ಲೋಕದ ಸರ್ವ ಜನತೆಯ ಮೇಲೆ ಸುರಿಸಿರಿ. ಓ ದೇವರೇ, ನೀವು ಕೊಟ್ಟ ನಿಮ್ಮ ಪ್ರಿಯ ಪುತ್ರನನ್ನು ನನ್ನ ಪಾಪ ದ್ರೋಹಗಳ ನಿಮಿತ್ತ ಶಿಲುಬೆಗೆ ಇರಿಸಿದ್ದೇನೆ. ನನ್ನನ್ನು ಕ್ಷಮಿಸಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ಕ್ಷಮಿಸಿರಿ. ನಿಮ್ಮಲ್ಲಿ ನೆಲೆಗೊಂಡಂತಹ ಪ್ರಭುವನ್ನು ಹಿಂಸಿಸಿ ಮರಣಕ್ಕೆ ಗುರಿ ಮಾಡಿದ್ದೇನೆ. ಅವರ ದಂಡನೆಗೆ ಗುರಿಯಾಗಿದ್ದೇನೆ. ನಾನು ಪಾಪಿ. ನನ್ನನ್ನು ಕ್ಷಮಿಸಿರಿ. ನನ್ನನ್ನು ಕ್ಷಮಿಸಿರಿ. ನನ್ನನ್ನು ಕ್ಷಮಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಜೀವನುಳ್ಳ ತಂದೆಯೇ, ಆಮೇನ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ. ಪವಿತ್ರ